ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಲ್ರಿ, ಈಗ MG ರೋಡ್ನಾಗ ಅಡ್ಡಾಡವ್ರಿಗೆ ಏನರ ನೀವು ನಿಮ್ ಹೊಲಕ್ಕೆ ಕರ್ಕೊಂಡ್ ಹೋಗಿ ಕೆಲಸ ಮಾಡ್ರಿ ಅಂದ್ರ ಮಾಡ್ಲಿಕ್ಕೆ ಆಗ್ತದ ಅವ್ರ ಕೈಯಾಗ? ಈ ಯಾವಾಗ್ಲೂ ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ತಿನ್ನೋರ್ಗಿ ನಮ್ ಖಡಕ್ ರೊಟ್ಟಿ ಮೆಣಸಿನ್ಕಾಯಿ ಚಟ್ನಿ ಕೊಟ್ರ ತಿಂತಾರ. ತಿಂದ್ರೂ ಆ ಜೀವ ತಡ್ಕೋಬೇಕಿಲ್ರಿ? ಹೌದಿಲ್ ಹೇಳ್ರಿ. ಈಗ ನೀವು ರೋಹಿತ್ ಶರ್ಮಾಗ ಫಿಲ್ಮ್ ಹೀರೋ ಆಗಿ ಆಕ್ಟಿಂಗ್ ಮಾಡ್ಬೇಕು ಅಂತಂದ್ರ ಆಗ್ತದ? ಹಂಗೆ ಸಲ್ಮಾನ್ ಖಾನ್ಗ ಕ್ರಿಕೆಟ್ ಆಡ್ಲಿಕ್ಕೆ ಆಗ್ತದ? ನಿಮಗಿನ್ನ ನೀಟಾಗಿ ಅರ್ಥ ಆಗುವಂಗ ಹೇಳ್ತೀನಿ ಕೇಳ್ರಿ. ಈಗ ಸಚಿನ್ ತೆಂಡೂಲ್ಕರ್ ಅಂದ್ರೆ ಯಾರು ಹೇಳ್ರಿ? ಕ್ರಿಕೆಟ್ ದೇವರು ಅಂತ ಕರೀತಾರ. ಆದ್ರ ಅವ್ರ ಮಗ ಅರ್ಜುನ್ ತೆಂಡೂಲ್ಕರ್ ಕಥೆ ಕೇಳ್ರಿ. ಇಲ್ಲಿ ತನಕ ಅವರೊಬ್ಬ ಒಳ್ಳೆ ಕ್ರಿಕೆಟರ್ ಅಂತ ಗುರುತಿಸಿಕೊಳ್ಳಿಕ್ಕ ಆಗ್ಲಿಕ್ಕತ್ತಿಲ್ಲ. ಅಲ್ಲ, ಈ ಲಾಜಿಕ್ ನಮ್ಮ ಸೋನಿಯಾ ಗಾಂಧಿ ಮೇಡಮ್ಗೆ ಯಾಕೆ ಅರ್ಥನೇ ಆಗಕತ್ತಿಲ್ಲ ಅಂತೀನಿ. ನನ್ನ ಮಗ ಅಂದ್ರ ಈ ಮಗ ಅಲ್ರಪ್ಪ. ಮತ್ತ ನಮ್ ಕಡೆ ಹೇಳ್ತಾರಲ್ಲ ಡ್ಯಾಶ್ ಮಗ ಅಂತ ಹೇಳಿ, ಅಂಥವೆಲ್ಲ ನನ್ನ ಬಾಯಾಗ ಅಪ್ಪಿತಪ್ಪಿನೂ ಬರುವುದಿಲ್ಲ. ಅದು ಅಲ್ಲ, ಮಗ ಅಂದ್ರ ಸೋನಿಯಾ ಗಾಂಧಿಯವರ ಮಗ ರಾಹುಲ್ ಗಾಂಧಿ ಅದಾರಲ್ಲ, ಪಾಪ ಇಟಲಿ ಮಾತೆ ಮಗನ್ನ ರೀಲಾಂಚ್ ಮಾಡ್ಬೇಕು ಅಂತ ಅದ್ ಎಷ್ಟು ಹೈರಾಣ ಆಗ್ಲಿಕತ್ತಾರ, ಎಷ್ಟು ವರ್ಷದಿಂದ ಹೈರಾಣ ಆಗ್ಲಿಕತ್ತಾರ. ಆ ಕಡೆ ಇಸ್ರೋದವರು ಮಂಗಳ ಗ್ರಹದ ಮ್ಯಾಲ ಉಪಗ್ರಹನೂ ಹಾರಿಸಿದ್ದಾಯ್ತು. ಈ ಕಡೆ ಸುನಿತಾ ವಿಲಿಯಮ್ಸ್ ಅಂತರಿಕ್ಷಕ್ಕೂ ಹೋಗಿ ಬಂದಿದ್ದೂ ಆಯ್ತು. ಆದ್ರೆ ಈ ಮಗ ಮಾತ್ರ ಲಾಂಚ್ ಆಗ್ತಾನೇ ಇಲ್ಲ. ಲಾಂಚ್ ಆಗ್ಲಿಕ್ಕೆ ಬುಡದಾಗಿನ ಎಷ್ಟು ಪೆಟ್ರೋಲ್ ಸುರಿಬೇಕು ಏನೋ ಯಾರಿಗ್ ಗೊತ್ತ ಹೇಳ್ರಿ. ಅಲ್ರಪ್ಪ, ಅವಾಗ್ಲೇ ಲಾಂಚ್ ಆಗ್ಲಾರ್ದಂಥ ರಾಹುಲ್ ಗಾಂಧಿ ಈ ಮಾನ್ಸೂನ್ಯಾಗ ಲಾಂಚ್ ಆಗ್ಲಿಕ್ಕೆ ಸಾಧ್ಯ ಐತ್ಯಾ? ಆದ್ರೂ ನೋಡ್ರಿ, ನೀವು ಬಿಟ್ಟಿಲ್ರಿ, ಪ್ರಯತ್ನ ಬಿಟ್ಟಿಲ್ಲ. ಮಾನ್ಸೂನ್ ಅಧಿವೇಶನದಾಗ ಏನೇನೋ ಕಸರತ್ತು ಮಸಲತ್ತು ಮಾಡ್ಕೊಂಡು ಬಂದ್ ಭಯಂಕರ ಎಲ್ಲಾ ಮಾತಾಡ್ಬಿಟ್ರ. ರಾಹುಲ್ ಅಣ್ಣನ ಮಾತು ಕೇಳಿ ಅವ್ರ ಫಾಲೋವರ್ಸ್ ಸೋಷಿಯಲ್ ಮೀಡಿಯಾ ತುಂಬಾ ಅಬ್ಬರಿಸಿದ್ದು. ಯಾವ ಲೆವೆಲ್ಗಂತಂದ್ರ ರಾಹುಲ್ ಗಾಂಧಿ ಭಾಷಣ ಕೇಳಿ ಮೋದಿಜಿ ನೀರ್ ಕುಡಿದ್ಬಿಟ್ರು ಅಂತ ಸುದ್ದಿ ಹಬ್ಬಿಸ್ಬಿಟ್ರು. हमने हमारा लक्ष्य पूरा कर दिया है, अगर आप कुछ करोगे तो महंगा पड़ेगा और आप दिन ऐसे कैसे चलता है? ಅಲ್ರೋ ಮಂಗ್ಯಗೋಳೆ, ನೀರ್ ಕುಡಿಲಾರ್ದವ್ರು ಯಾರದಾರ ಹೇಳ್ರಿ? ಸಿಂಹನೂ ನೀರ್ ಕುಡಿತೈತಿ, ಹುಲಿನೂ ನೀರ್ ಕುಡಿತೈತಿ, ನಾನು ಕಾರ್ಯಕ್ರಮದಾಗ ನಡು ನೀರ್ ಕುಡಿತೀನಿ, ಹಂಗೆ ಮೋದಿಜಿನೂ ನೀರ್ ಕುಡಿತಾರಪ್ಪ. ಅದನ್ನೇ ಇಟ್ಕೊಂಡು ಮೋದಿಜಿಗೆ ನೀರ್ ಕುಡಿಸಿದ್ರು ರಾಹುಲ್ ಅಂತ ಹೇಳಿ ಬಾಯ್ ಬಡ್ಕೊಳಕ್ ಚಾಲು ಮಾಡ್ಬಿಟ್ರು. ಖರೆ ನೀರ್ ಕುಡ್ದಿದ್ ಯಾರು ನೋಡ್ರಿ? Donald Trump has said 5 times, 29 times. 29 times he said, 29 बार उन्होंने बोला कि भैया मैंने सीज फायर करवाया है. अच्छा, अगर वो झूठ बोल रहे हैं तो अपने भाषण में यहां प्रधानमंत्री कह दें कि वो झूठ बोल रहे हैं. यहां पे अगर दम है तो यहां पे प्रधानमंत्री बोल दे कि ट्रंप झूठ बोल रहे हैं. If he has the courage of Indira Gandhi, yes, let him say here that Donald Trump, you're a liar, that you did not make a ceasefire. ಥೋ ಈ ಮನುಷ್ಯ ಬಾಯ್ಪಟ್ ಹೊಡ್ಕೊಂಡು ಬರುದಂತ ಕೇಳುದಂತ ಈ ವಿಡಿಯೋ ಇಟ್ಕೊಂಡು ಅವ್ರ ಅಭಿಮಾನಿಗಳು ನೋಡ್ರೋ ಅಣ್ಣನ ಪ್ರಶ್ನೆ ನೋಡ್ರೋ ಅಂತ ಹೇಳಿ ಬಾಯ್ ಪಡ್ಕೊಳ್ಳೋದಂತ. ಅಣ್ಣನ ಪ್ರಶ್ನೆ ಹಂಗಿರ್ಲಿ, ಅದಕ್ಕೆ ಅವ್ರ ಬಾಪ್ ಉತ್ತರ ಕೇಳ್ರಿ. अध्यक्ष जी, दुनिया के किसी भी नेता ने भारत के ऑपरेशन रोकने के लिए नहीं कहा. इतना कड़ा प्रहार हुआ, तब जाकर के पाकिस्तान ने फोन करके डीजीएमओ के सामने फोन करके गुहार लगाई, बस करो, बहुत मारा, अब ज्यादा मार झेलने की ताकत नहीं है.
प्लीज हमला रोक दो। ये पाकिस्तान के डीजीएमओ का फोन था। ಸಾಕ ಇನ್ನ ಬೇಕಾ? ಆದ್ರೂ ರಾಹುಲ್ ಅಣ್ಣನೇ ಬಿಡ್ರಿಪ್ಪ. ಪ್ರಶ್ನೆ ಕೇಳುದೇನೋ ಕೇಳ್ಬಿಡ್ತಾರ, ಉತ್ತರ ಕೊಡೋ ಮುಂದೆ ಮಾತ್ರ ಇರುವುದೇ ಇಲ್ಲ. ಮೋಟಾ ಭಾಯ್ ನೋಡಿದ್ರಂತೂ ಸಾಕ್ ಅಂಜಿ ನಡುಗ್ತಾರ ಕಾಣ್ತದ. ಅಮಿತ್ ಶಾ ಅವರ ಭಾಷಣ ಮಾಡ್ತಾರಂತ ಅಂದ ಕೂಡ್ಲೇನೆ ಅಲ್ಲಿನ ಹಂಗ ರಾಹುಲ್ ಅಣ್ಣ ಹಗರ್ಕ ಎಸ್ಕೇಪ್ ಹೋಗಿ ಕದ್ದು ಕುಂತ ಬಿಡುದ. ಆಮೇಲೆ ಬಂದಿದ್ದು ಅಮಿತ್ ಶಾ ಅವರ ಮಾತು ಮುಗಿದ ಮೇಲೆನೆ. ನೋಡ್ರಿ ಅಮಿತ್ ಶಾ ಅವರು ಹೋಗಿದ್ದ ಗೊತ್ತಾದ ಮೇಲೆ ಹೆಂಗ್ ಬರ್ಲಿಕತ್ತಾರ ಅಂತ ಹೇಳಿ. ಅಲ್ಲ, ಮೋದಿಜಿ ಅವರಂತೂ ಸಖತ್ತಾಗೆ ರೋಸ್ಟ್ ಮಾಡ್ಬಿಟ್ರಿ ಬಿಡ್ರಿ. ಅಲ್ರಿ ಮತ್ ಇನ್ನೇನ್ರಿ, POK ಅಕ್ಸೈ ಚೀನ್ ಎಲ್ಲಾನು ಚೀನಾ ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟು ಇಷ್ಟು ದಿನ ಅವ್ರ ಮುಂದೆ ಕೈ ಕಟ್ಕೊಂಡಿದ್ದು ಈ POK ಅನ್ನೋದ ಬಿಟ್ಟು ಬಿಡ್ತಾರ ಮೋದಿಜಿ? ಬೆಂಡ್ ಎತ್ತೇ ಬಿಟ್ರ ನೋಡ್ರಿ. नेशनल सिक्योरिटी पर समझौता किया। आज जो लोग पूछ रहे हैं POK को वापस क्यों नहीं लिया, वैसे ये सवाल मुझे ही पूछ सकते हैं और किसको पूछ सकते हैं। लेकिन इसके पहले जवाब देना होगा पूछने वालों को। किसकी सरकार ने POK पर पाकिस्तान को कब्जा करने का अवसर दिया था? जवाब साफ है, जवाब साफ है। जब भी मैं नेहरू जी की चर्चा करता हूं तो कांग्रेस और उसका पूरा इकोसिस्टम बिलबिला जाता है, पता नहीं क्या है। आदरणीय अध्यक्ष जी, हम एक शेर सुना करते थे, मुझे ज्यादा इसका ज्ञान तो नहीं है लेकिन सुनते थे। लम्हों ने खता की और सदियों ने सजा पाई। आजादी के बाद से ही जो फैसले लिए गए उनकी सजा आज तक देश भुगत रहा है। यहां बार बार एक बात का जिक्र हुआ और मैं फिर से करना चाहूंगा। अक्साई चीन की उस पूरे क्षेत्र को बंजर जमीन करार दिया गया। ये कहकर के तो बंजर है। देश की 38,000 वर्ग किलोमीटर जमीन हमें खोनी पड़ी। ಇವ್ರ ಮುಂದ ರಾಹುಲ್ ಗಾಂಧಿ ಅಂತ ಎಂಥ ಅವಸ್ಥೆ ನೋಡ್ರಪ್ಪ. ಯಾವಾಗ್ಲೂ ಪಾಪ ಪಾರ್ಟಿ ಅಂದ್ರ ಆ ಪಾರ್ಟಿ ಅಲ್ರಿ, ಈ ಪಾರ್ಟಿ ಬೇರೆ. ಪಾರ್ಟಿ ಫಾರೆನ್ ಅಂತ ಮಜಾ ಮಾಡ್ಕೊಂಡಿದ್ದಂಥ ರಾಹುಲ್ ಗಾಂಧಿನ ಅವ್ರವು ತಗೊಂಡ್ ಬಂದು ಪಾಲಿಟಿಕ್ಸ್ ಮಾಡು ಅಂತಂದ್ರ ಹೆಂಗ್ ಮಾಡ್ತಾರ ಪಾಪ. ಫೈಟಿಂಗ್ ಅನ್ನೋದು ಬಿಟ್ಟು ಕೊನೆಗೆ ಅದನ್ನ ಇನ್ನೇನೋ ಅಪೋದ್ ಹೇಳ್ಬಿಟ್ರು. When they arrived, they suddenly realized that they were not fighting Pakistan, they were fighting China and Pakistan. ಅರ್ಥ ಆಯ್ತಾ? ಕೇಳಿಸ್ತಾ ಸರಿಯಾಗಿ? ಹಿಂದಿನ ಬದಿಯಾಗ ಕುಂತಿರೋ ಕಾಂಗ್ರೆಸ್ ಸಂಸದರಿಗೆ ಅದ ಅರ್ಥನೂ ಆಗಿರ್ಲಿಕ್ಕಿಲ್ಲ. ಬಾಯಿ ತೆರ್ಕೊಂಡು ನೋಡ್ಕೊಂತ ಕುಂತಿದ್ರು ಸುಮ್ನೆ. ಅಣ್ಣ ಹಿಂಗಾದ್ರ ತಂಗಿದ ಇನ್ನ ಒಂದು ಕಥೆ ನೋಡ್ರಪ್ಪ. ಪಹಲ್ಗಾಮ್ನ್ಯಾಗ ಸತ್ತವ್ರನ್ನ ಹಿಂದೂಗಳು ಅಂತ ಅನ್ಬಾರ್ದಂತ, ಭಾರತೀಯರು ಅಂತ ಅನ್ಬೇಕಂತ. 26 परिवार उजड़ गए। 26 लोगों को अपने परिवार के सदस्य के सामने मारा गया। 26 बेटे, पति, पिता गुजर गए। उनमें से 25 भारतीय थे। ಓಹೋ ಹಂಗ ಅಲ್ರಿ ಮೇಡಮ್, ಅವ್ರನ್ನ ಭಾರತೀಯರು ಅನ್ಬೇಕಂತ ಒಳಗೆ ಹೇಳ್ತೀರಿ, ಜಾತ್ಯತೀತರು ಅಂತ ಪೋಸ್ ಕೊಡ್ತೀರಿ. ಅದೇ ಹೊರಗೆ ಬಂದ ಕ್ರಿಶ್ಚಿಯನ್ ನನ್ಗಳ ಪರ ಹೋರಾಟ ಮಾಡ್ತೀರಿ. ಇದು ಯಾವ ಕಿತ್ತೋದ ಜಾತ್ಯತೀತನೋ ಏನೋ ಯಾರಿಗ್ ಗೊತ್ತು. ಮೇಡಮ್, ಒಂದ್ ವಿಷಯ ಗೊತ್ತಿರ್ಲಿ, ಪಹಲ್ಗಾಮ್ನ್ಯಾಗ ಉಗ್ರರು ಗುಂಡ್ ಹಾರಿಸೋ ಮುಂದ ನೀವು ಭಾರತೀಯರೋ ಇಲ್ಲೋ ಅಂತ ಕೇಳಿಲ್ರಪ್ಪ. ನೀವು ಹಿಂದೂನಾ ಮುಸ್ಲಿಮಾ ಅಂತ ಅಷ್ಟ ಕೇಳಿದ್ದು. ಭಾರತದ ಮುಸ್ಲಿಮರನ್ನೂ ಬಿಟ್ಬಿಟ್ಟಾರ. ಹಂಗ ಯಾವುದಕ್ಕೂ ನಿಮಗ್ ಗೊತ್ತಿರ್ಲಿ ಅಂತ ಹೇಳಿಕತಿ ನೋಡ್ರಪ್ಪ. ಇನ್ನು ಇವ್ರ ಕತಿ ಹಿಂಗಾದ್ರ ಈ ಬಿಜೆಪಿದಾಗೂ ಒಂದಿಷ್ಟು ಮಂದಿ ಸಂಸದರ ಅದಾರಪ್ಪ, ಕ್ಯಾಮ್ರಾ ಕಂಡು ಕೂಡ್ಲೆ ಸಾಕು ಮಂಗ್ಯಾನಂಗ ಆಡ್ತಾರ ನೋಡ್ರಿ. जितने भी लोग के शहादत हुए हैं उन सबके प्रति मैं संवेदना व्यक्त करता हूं। मेरे संसदीय क्षेत्र से 2 लोग थे,
उन सभी परिवार के प्रति मैं मेरा संवेदना व्यक्त करता हूं। ಇವರೆಲ್ಲ ಸರಿ ಆಗ್ಲಿಕ್ಕ ಇನ್ನ ಅದೆಷ್ಟು ವರ್ಷಗಳು ಬೇಕೋ ಏನೋ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.